ವಿಮಾನ ದುರಂತದಲ್ಲಿ ಮೃತಪಟ್ಟಿರುವ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಅಂತ್ಯಕ್ರಿಯೆ ಇವತ್ತು ನಡೆಯಲಿದೆ. ದುರಂತದಲ್ಲಿ ಸಜೀವ ದಹನವಾದ ಪತಿಯ ಮೃತದೇಹದ ಮುಂದೆ ಪತ್ನಿ ಅಂಜಲಿ ರೂಪಾನಿ ಕಣ್ಣೀರು ಸುರಿಸಿದ್ದಾರೆ. ಲಕ್ನೋ ವಿಮಾನ ನಿಲ್ದಾಣದಲ್ಲಿ ಬಹುದೊಡ್ಡ ದುರಂತ ತಪ್ಪಿದೆ. ಸೌದಿ ಏರ್ಲೈನ್ಸ್ ವಿಮಾನದಲ್ಲಿ ಲ್ಯಾಂಡಿಂಗ್ ವೇಳೆ ತಾಂತ್ರಿಕ ದೋಷ ಕಂಡುಬಂದಿದೆ. ವಿಮಾನದ ಎಡಭಾಗದ ಚಕ್ರದಲ್ಲಿ ಕಿಡಿ ಹಾಗೆ ಹೊಗೆ ಕಾಣಿಸಿಕೊಂಡಿದ್ದು ಪೈಲಟ್ ಪರಿಸ್ಥಿತಿಯನ್ನು ನಿಭಾಯಿಸಿದ್ದಾರೆ. ತತ್ಕ್ಷಣ ಎಟಿಸಿಗೆ ಮಾಹಿತಿ ಕೊಟ್ಟಿದ್ದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. 250 ಹಜ್ ಯಾತ್ರಿಗಳು ಅಪಾಯದಿಂದ ಪಾರಾಗಿದ್ದಾರೆ. ಜರ್ಮನಿಯ ಫ್ರಾಂಕ್ಫರ್ಟ್ನಿಂದ ಹೈದರಾಬಾದ್ಗೆ ಬರ್ತಾ ಇದ್ದಂತ ಲುಫ್ತಾನ್ಸಾ ವಿಮಾನಕ್ಕೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ನಿನ್ನೆ ಮಧ್ಯಾಹ್ನ 2:15ಕ್ಕೆ ಹೊರಟಂತ ವಿಮಾನ ರಾಜೀವ್ ಗಾಂಧಿ ಏರ್ಪೋರ್ಟ್ ಅನ್ನು ತಲುಪಬೇಕಾಗಿತ್ತು. ಆದರೆ ಬಾಂಬ್ ಬೆದರಿಕೆ ಬಂದಿದ್ದರಿಂದ ವಿಮಾನ ವಾಪಸ್ ತೆರಳಿದೆ. ಉತ್ತರ ಕನ್ನಡ ಜಿಲ್ಲೆಯ ವಿವಿಧೆಡೆ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಹೊನ್ನಾವರ ಜೋಯಿಡಾದಲ್ಲಿ ಗಾಳಿ ಮಳೆ ಅಬ್ಬರಿಸ್ತಾ ಇದೆ. ಭಟ್ಕಳ ತಾಲೂಕಿನ ಅಗ್ಗ ಗ್ರಾಮದ ಸೇತುವೆ ಜಲಾವೃತಗೊಂಡಿದೆ. ಮಳೆ ನೀರಿನಿಂದ ರಸ್ತೆಗಳು ಹೊಳೆಯಂತಾಗಿದ್ದು ಜನ ತತ್ತರಿಸಿದ್ದಾರೆ. ಮನೆಯ ಮೇಲೆ ಮರ ಉರುಳಿ ಬಿದ್ದಿದ್ದು ಭಾರೀ ಅನಾಹುತ ತಪ್ಪಿದೆ. ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕಿನ ಸಾಂಗ್ವೆ ಗ್ರಾಮದಲ್ಲಿ ಮರ ಧರೆಗುರುಳಿದೆ. ಪ್ರಭಾವತಿ ವೆಳಿಪ್ ಎಂಬುವರ ಮನೆ ಮೇಲೆ ಮರ ಬಿದ್ದಿದ್ದು ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಂಗಳೂರಿನ ಮೊಗೇರ್ಕುದ್ರು ಗ್ರಾಮ ರಣಮಳೆಗೆ ದ್ವೀಪವಂತೆ ಬದಲಾಗಿದೆ. ದ್ವೀಪದ ರೀತಿಯಾಗಿ ಕಾಣಿಸ್ತಾ ಇದೆ. 30ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಮನೆಗಳು ಜಲಾವೃತವಾಗಿದ್ದು ಜನರ ಬದುಕು ಬೀದಿಗೆ ಬಂದಿದೆ. ಮಳೆಯಿಂದ ಮೂಕ ಪ್ರಾಣಿಗಳು ಕೂಡ ಪರದಾಡುವಂತಾಗಿದೆ. ಮಂಗಳೂರು ನಗರದ ಕದ್ರಿ ಕೈಬೊಟ್ಟಲ್ ಬಳಿ ಬೃಹತ್ ಕಾಂಕ್ರೀಟ್ ತಡೆಗೋಡೆ ಕುಸಿತಗೊಂಡಿದೆ. ಇದರಿಂದ ಧೀರಜ್ ಎಂಬುವರ ಮನೆಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಮನೆ ಹಿಂಭಾಗದಲ್ಲಿ ಗುಡ್ಡದ ಮಣ್ಣು ಮತ್ತಷ್ಟು ಕುಸಿತಾ ಇದೆ. ವರುಣಾರ್ಭಟಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 2,000ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಮಳೆ ಹೊಡೆತಕ್ಕೆ ವಿದ್ಯುತ್ ಕಂಬ ತಂತಿಗಳ ಮೇಲೆ ಮರಗಳು ಮುರಿದು ಬೀಳ್ತಾ ಇದೆ. ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಚಿಕ್ಕಮಗಳೂರು ಜಿಲ್ಲಾಡಳಿತ ವಿಫಲವಾಗಿದೆ. ಬೆಣ್ಣೆಹಳ್ಳದ ಪ್ರವಾಹಕ್ಕೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹಲವು ಕಡೆ ರೈತರು ಕಂಗಾಲಾಗಿದ್ದಾರೆ. ಹದಲಿ ಗ್ರಾಮವೊಂದರಲ್ಲೇ 2,000ಕ್ಕೂ ಹೆಚ್ಚು ಎಕರೆ ಬೆಳೆಯನ್ನ ಬೆಣ್ಣೆಹಳ್ಳದ ಪ್ರವಾಹ ಸರ್ವನಾಶ ಮಾಡಿದೆ. ಪ್ರವಾಹ ಕಡಿಮೆಯಾದ ಬಳಿಕ ಜಮೀನುಗಳ ನೋಡೋದಕ್ಕೆ ಕೆಸರು ಗದ್ದೆ ರೀತಿಯಾಗಿದೆ. ಜಿಲ್ಲೆಯ ನರಗುಂದ ತಾಲೂಕಿನ ಕುರ್ಲಗೇರಿ ಬಳಿ ಬೆಣ್ಣೆಹಳ್ಳದ ಪ್ರವಾಹಕ್ಕೆ ಸೇತುವೆ ಕೊಚ್ಚಿ ಹೋಗಿದೆ. ಸೇತುವೆ ಕೊಚ್ಚಿ ಹೋಗಿ 4 ದಿನ ಆದರೂ ಕೂಡ ಅಧಿಕಾರಿಗಳು ದುರಸ್ತಿ ಕಾರ್ಯ ಮಾಡಿಸಿಲ್ಲ. ಸೇತುವೆಯ ತಡೆಗೋಡೆ ಮೇಲೇನೆ ಗ್ರಾಮಸ್ಥರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ಇಲ್ಲಿ ಎದುರಾಗಿದೆ. ಮಹಾರಾಷ್ಟ್ರದ ಗಿರ್ಗಾಂವ್ ಮೆಟ್ರೋ ನಿಲ್ದಾಣದ ಬಳಿಯ ರಸ್ತೆಯಲ್ಲಿ ಬೃಹತ್ ಕಂದಕ ಸೃಷ್ಟಿಯಾಗಿದೆ. ಈ ಗುಂಡಿಯಲ್ಲಿ ಸರ್ಕಾರಿ ಬಸ್ ಒಂದು ಕೆಲ ಕಾಲ ಸಿಕ್ಕಾಕೊಂಡಿದೆ. ಪಕ್ಕದಲ್ಲೇ ಬೃಹತ್ ಕಟ್ಟಡ ಕೂಡ ನಿರ್ಮಾಣ ಆಗ್ತಾ ಇದ್ದು ಆತಂಕ ಮನೆ ಮಾಡಿದೆ. ಕೇಂದ್ರ ಸರ್ಕಾರದಿಂದ ಜನಗಣತಿ ಅಧಿಸೂಚನೆ ಪ್ರಕಟಗೊಂಡಿದೆ. ಜನಗಣತಿ ಜೊತೆಗೆ ಜಾತಿ ಗಣತಿ ಸಮೀಕ್ಷೆಯನ್ನ ಕೇಂದ್ರ ಸರ್ಕಾರ ನಡೆಸಲಿದೆ. 2 ಹಂತಗಳಲ್ಲಿ ಗಣತಿ ಸರ್ವೆ ಕಾರ್ಯ ನಡೆಯುತ್ತೆ. 2027 ಮಾರ್ಚ್ 1ರಿಂದ ಜನಗಣತಿ ಜಾತಿ ಗಣತಿ ಸಮೀಕ್ಷೆ ಶುರುವಾಗುತ್ತೆ. 2026 ಅಕ್ಟೋಬರ್ 1ರಿಂದ ಮಳೆ ಹಾಗೆ ಹಿಮ ಬೀಳುವ ಪ್ರದೇಶದಲ್ಲಿ ಸರ್ವೆ ಆರಂಭ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಮಧ್ಯಪ್ರಾಚ್ಯ ರಾಷ್ಟ್ರ ಸೈಪ್ರಸ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಮೊದಲ ಬಾರಿ ಸೈಪ್ರಸ್ಗೆ ಭೇಟಿಯನ್ನು ನೀಡಿರುವಂತಹ ಪ್ರಧಾನಿ ಮೋದಿಗೆ ಅದ್ದೂರಿ ಸ್ವಾಗತವನ್ನು ನೀಡಲಾಗಿದೆ. ಸೈಪ್ರಸ್ನ ನಿಕೋಶಿಯಾದಲ್ಲಿರುವಂತಹ ಅಧ್ಯಕ್ಷರ ಅರಮನೆಯಲ್ಲಿ ಮೋದಿಗೆ ವಿಶೇಷ ಗೌರವ ನೀಡಲಾಗಿದೆ.